ಕೇಳ ಸುಮ್ನೆ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸ ವಿನಿವಿಧೇನಃ ವಿಧಿ ವಿಲಾಸ ವಿನಿವಿಧೇನಃ. ಲೇ ಆಟೆ ಮುಂಡದೆ ಯಾಕ್ಲ ಸತ್ಯ ಹರಿಶ್ಚಂದ್ರನ್ ಸೋಖ ಗೀತೆ ಆಡ್ತಾ ಇದೀಯಾ? ಏ ಸಾವುಕಾರ್ರಿ, ಪಾಪ ನಮ್ ಸಿದ್ದರಾಮಣ್ಣನ ಪರಿಸ್ಥಿತಿ ನೋಡಿ ನನ್ನ ಕೈಲಿ ಆಗ್ತಾ ಇಲ್ಲ ಕಣ್ರಿ. ಅವಯ್ಯ ನಿಂತ್ರು ಎಡಸ್ತಾರೆ, ಕುಂತ್ರು ಮುಳ್ಳಿಕ್ತಾರೆ, ಎಲ್ಲಿ ಅಂತ ಹೋಗುತ್ತೆ ಪಾಪ ಹೇಳಿ. ನಾನು ನೋಡ್ತಾ ಇದ್ದೀನಿ ಗಡ್ಲ, ಇಲ್ಲಿ ಸಚಿವ ಸ್ಥಾನ ಬೇಕು, ಮಂತ್ರಿಗಿರಬೇಕು ಅಂತ ಡೆಲ್ಲಿನಾಗ ಹೊಸ ಜನ ಹೋಗಿ ಕುಂತ್ಕೊಂಡ್ಬಿಡ್ತಾರೆ. ಇನ್ನ ಇಲ್ಲಿ ನೋಡಿದ್ರೆ ವಜಾ ಆಫೀಸರ್ ಮಾಡೋದಕ್ಕೆ ಸಿದ್ದರಾಮಣ್ಣನ ರೆಡಿ ಮಾಡಿಬಿಟ್ಟಿದ್ದಾರೆ. ಸಾನೇ ಸಂಕಷ್ಟ ಕಣ, ಸಾನೇ ಸಂಕಷ್ಟ. ಅಯ್ಯೋ ವಜಾ ಮಾಡೋದಕ್ಕ ಏನ್ರಿ ಹೇಳ್ತಾ ಇದೀರ ನೀವು? ಕಳ್ಳ, ಒಂದ್ ಕಾಲದಾಗೆ ಗೋವಿಂದನ್ನ ವಜಾ ಮಾಡಿಸ್ತು ಸಿದ್ದರಾಮಣ್ಣನ ಕೈಲಿ ಹೈಕಮಾಂಡ್. ಗೋವಿಂದ ವಜಾ ಮಾಡಿ ಅಂದ ತಕ್ಷಣ ಸಿದ್ದರಾಮಣ್ಣ ಮಾಡ್ದೆ ಸ್ವಾಮಿ ಅಂತು. ಆಮೇಲೆ ರಾಜಣ್ಣನ ಕತೆ ಆಯ್ತಾ, ರಾಜಣ್ಣನ ವಜಾ ಮಾಡಿ ಅಂದ ತಕ್ಷಣ ಮಾಡ್ದೆ ಸ್ವಾಮಿ ವಜಾನ ಅಂದ್ರು. ಈಗ ನೋಡಿದ್ರೆ ನಾಜೀರ್ ನಡಿಗೆ ಕೂತವ್ರೆ. ವಜಾ ಮಾಡಿ ನಾಜೀರ್ನ ಅಂದೇಟ್ಗೆ ಸಿದ್ದರಾಮಣ್ಣ ವಜಾ ಮಾಡ್ದೆ ಸ್ವಾಮಿ. ಹಿಂಗೆ ಎಲ್ಲಾರು ವಜಾ ಮಾಡಿ 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 ಸಿದ್ದರಾಮಣ್ಣನ್ಗೆ ವಜಾ ಆಫೀಸರ್ ಅಂತ ಬಿರುದು ಕೊಟ್ಬಿಟ್ಟವ್ರೆ ಕಳ್ಳ, ಬಿರುದು ಕೊಟ್ಬಿಟ್ಟವ್ರೆ. ಅಲ್ಲ ಹೈಕಮಾಂಡ್ ಅವರೆಲ್ಲ ಈ ತರ ಹೇಳ್ತಾ ಇರೋದು ನೋಡಿದ್ರೆ ಇವರೆಲ್ಲ ಸಿದ್ದರಾಮಯ್ಯನಿಗೆ ಸ್ಕೆಚ್ ಹಾಕ್ದಂಗಿದೆ. ಸ್ಕೆಚ್ ರೆಡಿ ಮಾಡ್ತಾ ಇರೋದು ಬೇರೆ ಅವ್ರ ಕಳ್ಳ. ನಾನು CM ಆಗ್ಬೇಕು ಅಂತ ಓಡಾಡ್ತಾವ್ರಲ್ಲ DKSು, ಆ ಕಡೆಯಿಂದ ಸ್ಕೆಚ್ ಬತ್ತಾವೆ. ಅದ್ರ ಎಫೆಕ್ಟು ಸಿದ್ದರಾಮಣ್ಣನ ಮೇಲೆ ಆಯ್ತೈತೆ ಅಂತ. ಕಣ್ಣೀರಿನ ಶೋಕ ಗೀತೆ ಏನು ಅಂತ ಅಂದ್ರೆ, ಈ ವಜಾ ಆಗಿರೋರೆಲ್ಲ ನಮ್ಮ ಸಿದ್ದರಾಮಣ್ಣನ ಪರಮಾತ್ರು ಅನ್ನೋದೇ ಕಣ್ಲ ದೊಡ್ಡ ವಿಷಯ ಯಾಟೆ. ಹೌದೇಳಿ, ಅದು ಏನಾಗುತ್ತೆ ಗೊತ್ತೇ, ನಮ್ಮೇಲೆ ಯಾರಾದ್ರೂ ಮಾಟ ಮಾಡಿದ್ರೆ ನಮ್ಮ ಪ್ರೀತಿ ಪಾತ್ರ ಪ್ರಾಣಿಗಳನ್ನ ಎತ್ಕೊಂಡು ಹೋಗ್ಬಿಡ್ತಾವಂತೆ. ಸಿದ್ದರಾಮಣ್ಣನ ಇಟ್ಟಿರೋ ಗುನ್ನಿಸ್ನಲ್ಲ ಅವ್ರ ಸುತ್ತಮುತ್ತ ಇರೋ ಫಾಲೋವರ್ಸ್ ಎತ್ಕೊಂಡು ಹೋಗ್ತಾ ಇದಾರೆ ಅನ್ಸುತ್ತೆ. ಮುಚ್ಲಾ ಬಾಯಿ, ಇವನು ಬಾರ್ರೆ ತಗೊಂಬಂದ ಇಲ್ಲಿ ಅಥರ್ವಣ ವಿಧ ಹೇಳೋಕೆ. ಒಟ್ನಾಗೆ ಸಿದ್ದರಾಮಣ್ಣನು ಕೊಟ್ಟಿರೋ ಹೊಸ ಬಿರುದು ವಜಾ ಆಫೀಸರು ಅನ್ನೋದು ಈಗ ಎಲ್ಲೆಡೆ ಸೆನ್ಸೇಷನ್ ಕಣ. ಆಮ್ಯಾಗ ಇನ್ನೇನ್ ನಡೀತೈತೆ, ಹೆಂಗ್ ನಡೀತು ಅಂಬೇಡ್ಕರ್ ಜಯಂತಿ ನೆನ್ನೆ ಎಲ್ಲ? ಸೂಪರ್ ಆಗಿ ನಡೀತು ಬಿಡ್ರಿ ಅಂಬೇಡ್ಕರ್ ಜಯಂತಿ. ಏನು ಈ ನಮ್ಮ ಕಾಡ್ ಕಂಡ್ರೆ ಅವರೇ ಇವತ್ತು ತುಂಬಾ ನೆಚ್ಚಿನ ಲೀಡರ್ ಆಗ್ಬಿಟ್ಟಿದ್ರು ಕಣ್ರಿ. ನಮ್ಮ ಕಾಡ್ ಕಂಡ್ರೆ ಡ್ಯಾನ್ಸ್ ಮಾಡ್ತಿತ್ತು ಅಂತ ಅಂದ್ರಪ್ಪ. ಹೌದ್ರಿ, ಡ್ಯಾನ್ಸ್ ಮಾಡ್ತಿದ್ರು, ಆದ್ರೆ ಅವ್ರು ಮಾಡ್ತಿರ್ಲಿಲ್ಲ, ಅವ್ರನ್ನ ಡ್ಯಾನ್ಸ್ ಮಾಡಿಸ್ತಿದ್ರು. ಕಂಡ್ರೆ ಅವರು ಪಾಪ ಕಾಡ್ಗೆ ಹೋಗಿ ಅಲ್ಲಿ ಕಾಂಡಗಳ ಜೊತೆ ಸೇರ್ಕೊಂಡು ಕುಣಿಯೋದನ್ನ ಕಲ್ತ್ಕೊಂಡ್ ಬಂದಿದ್ರಂತೆ. ಆದ್ರೆ ಇಲ್ಲಿ ಬಂದು ಕುಣಿಯೋಣ ಅಂತ ಹೊರಟ್ರೆ ಅಲ್ಲಿ ಯಾರೋ ಇಬ್ರು ಅವ್ರನ್ನ ಎತ್ತಿ ಹೆಗಲ್ ಮೇಲೆ ಇಟ್ಕೊಂಡ್ಬಿಟ್ರು. ಜಯ ವಿಜಯ ಇದ್ದಂಗಿದ್ರು ನೋಡೋದಕ್ಕೆ. ಪಾಪ ಇವ್ರನ್ನ ಕುಣಿಯೋಕೆ ಬಿಡ್ಲಿಲ್ಲ. ಪಾಪ ಅವ್ರ ಹೆಗಲ್ ಮೇಲೆ ಕುತ್ಕೊಂಡು ಬಾಡಿ ಅಲ್ಲಾಡಿಸಿ ಕೈ ಮೇಲೆ ಕೆತ್ತಿದ್ದೆ ಬಂತು ನೋಡಿ ಡ್ಯಾನ್ಸ್. ಆ ಡ್ಯಾನ್ಸ್ ನೋಡಿ ಸುತ್ತಮುತ್ತ ಇದ್ದವರೆಲ್ಲ ಅದನ್ನೇ ಫಾಲೋ ಮಾಡ್ಬಿಟ್ರು. ಡ್ಯಾನ್ಸ್ ನೋಡ್ಬೇಕು ಅಂದ್ರೆ ಸಿದ್ದರಾಮಣ್ಣನ್ ನೋಡ್ಬೇಕಣ. ಟವಲ್ ಹಿಡ್ಕೊಂಡು ಹೆಜ್ಜೆಗಳಾಗ್ತಾ ಇದ್ದಿದ್ದ ಡ್ಯಾನ್ಸು ಅದು ಕಣ. ಡ್ಯಾನ್ಸು ಅಂದ್ರೆ ಏನಬಿಡು, ಪಾಪ ಕಾಡ್ ಕಂಡ್ರೆ ತನಗ್ ತೋಚದಂಗೆ ಕೈ ಮುಯ್ಯಾಡ್ಸೈತೆ ನೋಡಿ ನಾವು ಖುಷಿ ಬಿದ್ಕೋಬೇಕು. ಈಗ ಯಾಟೆ ಈ ವಿಷಯ ಎಲ್ಲ ಬಿಟ್ಟು ಜಮೀರ್ ಹಣ್ಣೊಂದು ಏನಾಯ್ತದೆ ಪರಿಸ್ಥಿತಿ ಅಂತ ಕಾದು ನೋಡ್ಬೇಕಿದೆ. ಜಮೀರು ಪಾಪ ಕುಂಡಿ ಸುಟ್ಟು ಬೆಕ್ಕನಂಗೆ ಓಡಾಡ್ತಾ ಇತ್ತಂತೆ. ನನಗೆ ಯಾಕೆ ಬೇಕಿತ್ತು ಇದು ಅಂತ ಅದನ್ನ ಹೊಸಿ ವಿಚಾರಿಸ್ಕೊಂಬರೋಣಬ್ಬ. ಹೌದೌದು, ನಡಿವೆ, ಅದೇ ಇವತ್ತಿನ ಮಹಾ ವಿಷಯ, ಅದನ್ನ ನೋಡೋಣ ಮೊದಲು. ಶಿವನೇ ಸಂಬಲಿಂಗ. ಯಾವಲ್ಲಿ ಒಂದ್ ಕೇಳ ಸುಮ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.